ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನೋಟಿಫಿಕೇಷನ್ಗೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. ಸೊ ಒಬ್ಬೊಬ್ಬರು ಆಸ್ಪಿರೆಂಟ್ಸ್ ಒಂದೊಂದು ಎಕ್ಸಾಮ್ಸ್ಗೋಸ್ಕರ ಕಾಯ್ತಾ ಇರ್ತೀರಾ. ಸೊ 2026 ಅಂದರೆ ಇದೇ ತಿಂಗಳ ಮಾರ್ಚ್ 27 ತನಕ ಯಾವುದೇ ಒಂದು ನೋಟಿಫಿಕೇಷನ್ ಹೊಡಿಸೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ನ್ಯೂಸ್ ಬಂದಿರೋದನ್ನ ಬಹಳಷ್ಟು ಪತ್ರಿಕೆಗಳಲ್ಲಿ ನೋಡಿರ್ತೀರ ನೀವು. ಆ್ಯಂಡ್ ಕೆಲವೊಂದು ಚಾನಲ್ಗಳಲ್ಲಿ ಕೂಡ ನೋಡಿರ್ತೀರ. ಸೊ ಅದೇನೇ ಆಗಿರಲಿ, ಬಟ್ ಈ ತಿಂಗಳು ಅಥವಾ ಏಪ್ರಿಲ್ ತಿಂಗಳ ಒಳಗೆ ನೋಟಿಫಿಕೇಷನ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದನೇ ನಾವು ಓದೋಣ. ನಂಬಿಕೆನ ಕಳ್ಕೋಬೇಡಿ, ಯಾಕಂದರೆ ಆಗೇ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಒಂದಷ್ಟು PSTR ಆಸ್ಪಿರೆನ್ಸ್ಗೆ ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಸಬ್ಜೆಕ್ಟ್ಗಳ ಬಗ್ಗೆ, ಮಾರ್ಕ್ಸ್ಗಳ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಆ ಒಂದು ಗೊಂದಲಗಳಿಗೆ ಉತ್ತರ ಕೊಡ್ತಕ್ಕಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, PSTR ಎಕ್ಸಾಮ್ಗೆ ಓದ್ತಾ ಇರೋರಿಗೆ ಯಾವ ಪುಸ್ತಕವನ್ನು ಓದಬೇಕು ಅನ್ನುವಂತಹ ಒಂದು ಅಕ್ಯುರೇಟ್ ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಒಂದು ಸಬ್ಜೆಕ್ಟ್ಗೆ 2-3 ಪುಸ್ತಕಗಳನ್ನು ಕೊಂಡ್ಕೊಬಿಟ್ಟಿರ್ತೀರ. ಸೊ ಆ 2-3 ಪುಸ್ತಕಗಳನ್ನ ಓದಿ ಮುಗಿಸೋಷ್ಟ್ರೊಳಗಡೆ ನಿಮ್ಗೆ ಆಲ್ರೆಡಿ ಎಕ್ಸಾಮ್ಗೆ ನೋಟಿಫಿಕೇಷನ್ನೇ ಆಗೋಗ್ಬಿಡ್ಬೋದೇನೋ. ಸೊ ಆ ಥರ ಗೊಂದಲಕ್ಕೆ ಒಳಗಾಗಿರ್ತೀರ. ಜೊತೆಗೆ ಸೋರ್ಸಸ್ ಯಾವುದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ PSTR ಎಕ್ಸಾಮ್ನ ಬಗ್ಗೆ, ಹಾಗೆ ಯಾವ ಪುಸ್ತಕಗಳು ಬೆಸ್ಟ್ ಇದ್ದಾವೆ, ಯಾವ ಪುಸ್ತಕಗಳನ್ನು ನೀವು ಓದಿದರೆ ಒಳ್ಳೆ ಸ್ಕೋರ್ನ ಮಾಡ್ಬೋದು, ಹಾಗೆ ನಿಮಗೆ ಇರ್ತಕ್ಕಂತಹ ಒಂದು PUC ಅಂಕದ ಗೊಂದಲದ ಬಗ್ಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಯಾವ ಪುಸ್ತಕ ಬೆಸ್ಟ್ ಇದೆ, ಪರೀಕ್ಷೆ ವಿಧಾನ ಹೇಗೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ PSTR ಅಂತ ಬಂದಾಗ ಕೇವಲ ಒಂದು ಪತ್ರಿಕೆ ಮಾತ್ರ ಇರುತ್ತೆ. ಅಂದರೆ ನಮಗೆ GPSTR ಮತ್ತು HSTR ಅಂತ ಬಂದಾಗ 2 ಅಥವಾ 3 ಪತ್ರಿಕೆಗಳಿರುತ್ತೆ. ಕ್ವೆಶನ್ ಪೇಪರ್ಸ್ನ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ. ಬಟ್ PSTR ಅಂತ ಬಂದಾಗ ನಾವು ಕೇವಲ ಒಂದು ಪತ್ರಿಕೆಯನ್ನು ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ ಒಂದು ಪತ್ರಿಕೆ ಎಷ್ಟು ಮಾರ್ಕ್ಸಿಗೆ ಇರೋವಂಥದ್ದು, ನಮಗೆ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಥಿಯರಿ ಇರೋದಿಲ್ಲ, ಆಯಿತಾ. ಪ್ರಬಂಧ ಮಾದರಿಯ ಪ್ರಶ್ನೆಗಳಿರೋದಿಲ್ಲ, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿರೋದಿಲ್ಲ. ಸೊ ಹೊಂದಿಸಿ ಬರೆಯಿರಿ ಇರೋದಿಲ್ಲ, ಅಥವಾ ಏನು ಆಪ್ಷನ್ಸ್ ಕೊಡದೇ ಇರತಕ್ಕಂತಹ ಯಾವುದೇ ಒಂದು ಪ್ರಶ್ನೆಗಳಿರೋದಿಲ್ಲ. ಇಲ್ಲಿ ನಿಮಗೆ ಜಸ್ಟ್ ಟಿಕ್ಕಿಂಗ್ ಇರುತ್ತೆ, ಬಬ್ಲಿಂಗ್ ಮಾಡೋದಿರುತ್ತೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಒಂದು ಪ್ರಶ್ನೆ ಕೊಟ್ಟು 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಈ ರೀತಿಯಂತಹ ಪ್ರಶ್ನೆಗಳು ಇರುತ್ತೆ. ಸೊ ಬಹಳಷ್ಟು ಜನಕ್ಕೆ ಇದು ಕೂಡ ಗೊತ್ತಿರಲ್ಲ. ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀರಾ, ಟಿಕ್ಕಿಂಗ್ ಇರುತ್ತಾ ಅಥವಾ ರೈಟಿಂಗ್ ಇರುತ್ತಾ ಅಂತ. ಸೊ GPSTR ಅಂತ ಬಂದಾಗ ಮಾತ್ರ ನಿಮಗೆ ರೈಟಿಂಗ್ ಇರುತ್ತೆ. HSTR PSTR ಅಂತ ಬಂದಾಗ ನಿಮಗೆ ಯಾವುದೇ ರೀತಿಯಾದಂತಹ ರೈಟಿಂಗ್ಸ್ ಕ್ವೆಶನ್ಸ್ ಇರೋದಿಲ್ಲ, ಓನ್ಲಿ ಟಿಕ್ಕಿಂಗ್ ಇರುತ್ತೆ, ಆಯಿತಾ. ಅಂದರೆ ಮಾರ್ಕಿಂಗ್ ಮಾಡೋದಿರುತ್ತೆ, OMR ಶೀಟ್ ಇರುತ್ತೆ, ಮಾರ್ಕಿಂಗ್ ಮಾಡೋದಿರುತ್ತೆ. ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಮಗೆ 150 ಮಾರ್ಕ್ಸ್ಗೆ ಏನೆಲ್ಲ ಕ್ವಶನ್ಸ್, ಏನೆಲ್ಲ ಏನೋ ಟಾಪಿಕ್ಸ್ ಇರುತ್ತೆ, ಸಬ್ಜೆಕ್ಟ್ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಫಸ್ಟಿಗೆ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ 15 ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ ಒಳಗೊಂಡಿರುತ್ತೆ, 15 ಮಾರ್ಕ್ಸು. ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಏನೇನಿರುತ್ತೆ ಅದರಲ್ಲಿ, ಹಿಸ್ಟ್ರಿ ಇರುತ್ತೆ, ಇಕನಾಮಿಕ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೋಷಿಯಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಸಾಮಾನ್ಯ ಜ್ಞಾನದಲ್ಲಿ 15 ಅಂಕಗಳಿಗೆ ಇದೆಲ್ಲವನ್ನು ಕೂಡ ಕೇಳ್ತಾರೆ, ಆಯ್ತಾ. ಅಂಡ್ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಬಂದ್ಬಿಟ್ಟು 25 ಮಾರ್ಕ್ಸ್ಗೆ ಇರುತ್ತೆ. ಅಂಡ್ ನೆಕ್ಸ್ಟ್ ಹೇಳ್ತೀನಿ ನಾನು, ಸಾಮಾನ್ಯ ಜ್ಞಾನಕ್ಕೆ ಯಾವ ಪುಸ್ತಕವನ್ನು ಓದ್ಕೋಬೇಕು ಅಂಡ್ ಸೈಕಾಲಜಿಗೆ ಯಾವ ಪುಸ್ತಕವನ್ನು ಓದ್ಕೋಬೇಕು ಎಲ್ಲವನ್ನ ಕೂಡ ನಾನು ಹೇಳ್ತೀನಿ, ಓಕೆನಾ. ಅಂಡ್ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ 25 ಮಾರ್ಕ್ಸಿಗೆ ಶೈಕ್ಷಣಿಕ ಮನೋವಿಜ್ಞಾನ ಇರುವಂಥದ್ದು. ಅಂಡ್ ಕನ್ನಡ ಬಂದು 20 ಮಾರ್ಕ್ಸಿಗೆ ಇರುತ್ತೆ, ಇಂಗ್ಲೀಷು 25 ಮಾರ್ಕ್ಸಿಗೆ ಇರುತ್ತೆ. ಪರಿಸರ ಅಧ್ಯಾಯ ಅಥವಾ ಪರಿಸರ ಅಧ್ಯಯನ EVS ಅಂತ ಏನು ಹೇಳ್ತೀರಲ್ವಾ, ಅದು ನಿಮಗೆ 20 ಮಾರ್ಕ್ಸಿಗೆ ಇರುತ್ತೆ. ಗಣಿತ 20, ಹಾಗೆ ಕಂಪ್ಯೂಟರ್ 20. ಓವರ್ ಆಲ್ ಎಷ್ಟಾಯಿತು, 150 ಮಾರ್ಕ್ಸಿಗೆ ನಿಮಗೆ PSTR ಪತ್ರಿಕೆ ಇರೋವಂಥದ್ದು, ಓಕೆನಾ. ಸೊ ಇವಾಗ ಇನ್ನೊಂದಷ್ಟು ಕನ್ಫ್ಯೂಷನ್ಸ್ ಏನಪ್ಪ ಅಂತ ಹೇಳಿದರೆ, ಯಾವ್ಯಾವ ಪುಸ್ತಕಗಳನ್ನು ಓದ್ಕೋಬೇಕಾಗುತ್ತೆ ನಾವು, ಯಾವ್ಯಾವ ಆಥರ್ ಬರೆದಿರುವಂತಹ ಬುಕ್ಸ್ ಬೆಸ್ಟ್ ಇದೆ PSTR ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಇವಾಗ ನಮಗೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಾವು ಮ್ಯಾಗ್ಝಿನ್ಸ್ಗಳನ್ನು ಓದ್ಕೋಬೇಕಾಗುತ್ತೆ. ಮ್ಯಾಗ್ಝಿನ್ಸ್ಗಳನ್ನು, ನ್ಯೂಸ್ ಪೇಪರ್ಸನ್ನು, ಸೊ ಕರೆಂಟ್ ಅಫೇರ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಡೈಲಿ ಕರೆಂಟ್ ಅಫೇರ್ಸ್ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದಕ್ಕೆ ಬೆಸ್ಟ್ ಮ್ಯಾಗ್ಝಿನ್ಸ್ ಅಂತ ಹೇಳಿದರೆ ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಾ
ಸದಾ ಅರಿವು ಈ 2 ಮ್ಯಾಗಝಿನ್ಸ್ಗಳನ್ನು ನೀವು ಡೆಫಿನೆಟ್ಲಿ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ನ್ಯೂಸ್ ಪೇಪರ್ಸ್ಗಳನ್ನು ನೀವು ಡೈಲಿ ಓದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಾಮಾನ್ಯ ಜ್ಞಾನದಲ್ಲಿ ಔಟ್ ಆಫ್ 50 14 ಆರ್ 30 ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ಸೊ ನಿಮಗೆ ಇಲ್ಲಿ 3rd ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ತನಕ ಭಾಷಾಭ್ಯಾಸ ಅಥವಾ ಭಾಷಾ ಚಟುವಟಿಕೆ ಅಭ್ಯಾಸ ಅಂತ ಇರುತ್ತಲ್ವ. ಸೊ ಅಲ್ಲಿನ ಒಂದು ಚಟುವಟಿಕೆಗಳನ್ನ ಆ್ಯಕ್ಟಿವಿಟೀಸ್ಗಳನ್ನು ಫಾಲೋ ಮಾಡಿದ್ರೆ ಅಲ್ಲೇ ನಿಮಗೆ ಎಲ್ಲ ವ್ಯಾಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲನೂ ಕೂಡ ಇರುತ್ತೆ. ಆ್ಯಂಡ್ ಕವಿ ಪರಿಚಯ ಆಗಿರ್ಬೋದು ಅದೆಲ್ಲವೂ ಕೂಡ ಅದೇ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ಗೆ ಟೆಕ್ಸ್ಟ್ ಬುಕ್ಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಪರಿಸರ ಅಧ್ಯಾಯ, ಇದು ಕೂಡ 3ನೇ ಕ್ಲಾಸಿಂದ 8ನೇ ತರಗತಿಯ ತನಕ ನಿಮಗೆ ವಿಜ್ಞಾನ ಪುಸ್ತಕ ಇರುತ್ತಲ್ವ. ಸೊ 6th 7th 8th ಸೈನ್ಸ್ ಬುಕ್ ಇರುತ್ತೆ. ಆ್ಯಂಡ್ 3rd ಸ್ಟ್ಯಾಂಡರ್ಡಿಂದ ಅಂದರೆ ಬೇಸಿಕ್ಕಿಂದ 3ನೇ ಕ್ಲಾಸಿಂದ ಅಪ್ ಟು 6th ತನಕ 5th ತನಕ ನಿಮಗೆ ಏನು EVS ಪರಿಸರ ಅಧ್ಯಯನ ಇರುತ್ತೆ ಅದನ್ನು ಓದ್ಕೋಬೇಕಾಗುತ್ತೆ. 3, 4, 5, 6, 7, 8 ಅಪ್ ಟು 8th ಸ್ಟ್ಯಾಂಡರ್ಡ್ ತನಕ ಸೈನ್ಸ್ ಎಲ್ಲವನ್ನು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ಸ್ ಮಾತ್ರ. ಓಕೆ, ನಿಮಗೆ ಟೆಕ್ಸ್ಟ್ ಬುಕ್ಸ್ ಓದಿ ಆದಮೇಲೆ ಇನ್ನೂ ನಮಗೆ ಬೇರೆ ಬೇರೆ ಆಥರ್ ಬರೆದಿರುವಂತಹ ಬುಕ್ಸ್ ಬೇಕು ಅಂದರೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಮೇಯ್ನಾಗಿ ಟೆಕ್ಸ್ಟ್ ಬುಕ್ಸಲ್ಲೇ ನಮಗೆ ಕ್ವೆಶನ್ಸ್ನ ಫ್ರೇಮ್ ಮಾಡಿ ಕೊಡೋದ್ರಿಂದ ಬೆಸ್ಟ್ ನನಗೆ ನಾನೇನು ಹೇಳ್ತೀನಿ ಅಂದರೆ ಟೆಕ್ಸ್ಟ್ ಬುಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಆ್ಯಂಡ್ ನೆಕ್ಸ್ಟು ಗಣಿತ ಅಂತ ಬಂದಾಗಲೂ ಕೂಡ ಅಷ್ಟೇ ನಮಗೆ ಏನು 3rd ಸ್ಟ್ಯಾಂಡರ್ಡಿಂದ ಬೇಸಿಕ್ ಅಂತಲೇ ಅಂದ್ಕೊಳ್ಳಿ, 1st ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅಲ್ಲಿರ್ತಕ್ಕಂತಹ ಎಲ್ಲ ಥಿಯರಮ್ಸ್ಗಳನ್ನು ನೀವು ಅಭ್ಯಾಸ ಮಾಡಿ ಟೆಕ್ಸ್ಟ್ ಬುಕ್ಕನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಬಹಳಷ್ಟು ಆಥರ್ಗಳು ಬರೆದಿರೋವಂಥದ್ದು ಇದ್ದಾವೆ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ KM ಸುರೇಶ್ ಆಗಿರ್ಬೋದು, ವಾಮದೇವಪ್ಪ ಆಗಿರ್ಬೋದು, SK ಮಂಗಲ್ ಅಂತ ಇದೆ ಅದು, ಮತ್ತು ಕೊಂಗುವಾಡ, ಈ 4 ಆಥರ್ಗಳು ಬರೆದಿರುವಂತಹ ಯಾವುದೇ ಪುಸ್ತಕವನ್ನು ತೊಗೊಂಡು ನೀವು ರೆಫರ್ ಮಾಡಿದ್ರು ಕೂಡ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ವಾಮದೇವಪ್ಪನವರ ಬುಕ್ಕು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅಂತ ಅಂದ್ಕೊಂಡ್ರು ಕೂಡ 2ರಿಂದ 3 ಸಲ ಕುತ್ಕೊಂಡು ಆ ಬುಕ್ಕನ್ನು ಓದಿದ್ರೆ ಖಂಡಿತವಾಗ್ಲೂ ಕೂಡ ಯಾರೇ ಆದರೂ ಅರ್ಥ ಮಾಡ್ಕೊಳ್ಬೋದು. ಸೊ ಬೇಸಿಕ್ ಈ ಬುಕ್ನ ಬೇಸಾಗಿ ಇಟ್ಕೊಂಡೇ ಬೇರೆ ಬೇರೆ ಬುಕ್ಸ್ಗಳನ್ನು ಫ್ರೇಮ್ ಮಾಡಿರೋದ್ರಿಂದ ವಾಮದೇವಪ್ಪನವರ ಬುಕ್ಕು ಬೆಸ್ಟ್ ಇದೆ. ಅದ್ರ ಜೊತೆಗೆ SK ಮಂಗಲ್ ಅವರು ಆಗಿರ್ಬೋದು, ಕೊಂಗುವಾಡ ಆಗಿರ್ಬೋದು, KM ಸುರೇಶ್ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿದೆ, ಒಳ್ಳೊಳ್ಳೆ ಬುಕ್ಸ್ಗಳು. ಸೊ ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತಂದರೆ ನೀವು ಈ 4 ಆಥರ್ಗಳಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಆಥರ್ಗಳ ಬುಕ್ಕನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಕನ್ನಡ ಅಂತ ಬಂದಾಗ ಗೋಪಾಲಕೃಷ್ಣ ಉಡುಪ ಅಂತ ಇದ್ದಾರೆ. ಸೊ ನೀವು ಅವರ ಒಂದು ಬುಕ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಕಂಪ್ಯೂಟರ್ ಅಂತ ಬಂದಾಗ ಗುರುರಾಜ್ ಬುಲ್ಬುಲೆ ಅವರ ಬೆಸ್ಟ್ ಬುಕ್. ಗುರುರಾಜ್ ಬುಲ್ಬುಲೆ ಅವರು ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಬರೆದಿರ್ತಕ್ಕಂತಹ ಒಂದು ಬುಕ್ ಕಂಪ್ಯೂಟರ್ಗೆ. ಸೊ ಇವರ ಒಂದು ಬುಕ್ನ ನೀವು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಎಲ್ಲವೂ ಕೂಡ ಕವರ್ ಆಗಿರುವಂಥದ್ದು, MS ವರ್ಡ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ನುಡಿ ಆಗಿರ್ಬೋದು, ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ಸೊ ಆ ಒಂದು ಸ್ಟೆಪ್ಸ್ಗಳ ಬಗ್ಗೆ ಆಗಿರ್ಬೋದು, ಅಂದರೆ ಹಂತಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ. ಆಮೇಲೆ ಬೇರೆ ಬೇರೆ ಸ್ಟೇಟಲ್ಲಿ ಆಗಿರ್ತಕ್ಕಂತಹ ಎಕ್ಸಾಮ್ಸ್ನ ಒಂದು ಕ್ವೆಶನ್ಸ್ಗಳನ್ನು ಕೂಡ ಆ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಬುಕ್ಕಲ್ಲಿ. ಸೊ ಗುರುರಾಜ್ ಬುಲ್ಬುಲೆ ಆಥರ್. ಸೊ ಇದು ಬೆಸ್ಟ್ ಬುಕ್ ಇದೆ. ಸೊ ಇದನ್ನು ಹೊರತುಪಡಿಸಿ ನಿಮಗೆ ಹಲವಾರು ಟೆಲಿಗ್ರಾಮ್ ಚಾನಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಹಾಗೆ ನನ್ನ ಚಾನಲಲ್ಲೂ ಕೂಡ ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಆ್ಯಂಡ್ PDO ಎಕ್ಸಾಮ್ಸು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸು, ಸೊ ಈ ರೀತಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ನ ಒಂದು ವೀಡಿಯೋಸ್ಗಳು ಸುಮಾರಿದ್ದಾವೆ. ಅದನ್ನು ನಾನು ಸಪ್ರೇಟ್ ಪ್ಲೇಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಗುರುರಾಜ್ ಬುಲ್ಬುಲೆ ಅವರ ಬುಕ್ಕು ದಿ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಸೊ ಇದಿಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಏನೋ ಗೊಂದಲ ಅಂತ ಹೇಳಿದ್ರೆ ಭಾಳಷ್ಟು ಜನ PSTR ಆಸ್ಪಿರೆಂಟ್ಸು PUCನಲ್ಲಿ ಓವರಾಲ್ 50% ಇರಬೇಕಾ ಅಥವಾ ಪ್ರತಿಯೊಂದು ಸಬ್ಜೆಕ್ಟ್ 50% ಇರಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ಸಮಸ್ಯೆ ಇತ್ತು. ಸೊ ಇವಾಗ ಅದು 2017ಗಿಂತ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ 50% ತೊಗೊಂಡಿರಲೇಬೇಕಾಗಿತ್ತು ಅನ್ನುವಂಥ ಒಂದು ರೂಲ್ಸ್ ಇತ್ತು. ಬಟ್ ಇವಾಗ ಅದು ಚೇಂಜ್ ಆಗ್ತಾ ಇದೆ. ಓವರಾಲ್ PUCನಲ್ಲಿ ಎಷ್ಟು ಓವರಾಲ್ 50% ತೊಗೊಂಡಿದ್ರು ಕೂಡ ನೀವು ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ. ಪ್ರತಿಯೊಂದು ಸಬ್ಜೆಕ್ಟಲ್ಲಿ 50% ಅಲ್ಲ, ಓವರಾಲ್ ಸಬ್ಜೆಕ್ಟು ಓವರಾಲ್ PUCನಲ್ಲೇ ನೀವು 50% ತೊಗೊಂಡು ಪಾಸಾಗಿತ್ತು ಅಂತಂದರೆ ನಿಮಗೆ ಎಕ್ಸಾಮ್ನ ಬರೆಯೋಕ್ಕೆ ಅವಕಾಶ ಇದೆ. ಓಕೆ. ಆ್ಯಂಡ್ ಇನ್ನು ವಯೋಮಿತಿ ಅಂತ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಏನು ವಯೋಮಿತಿ ಇತ್ತು ಅದನ್ನು 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮಗೆ ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋವಂಥದ್ದು. ಇದು ಎಲ್ಲಿ ತನಕ ಅಂದರೆ 2027 ಡಿಸೆಂಬರ್ ತನಕ ಮಾತ್ರ.
ಅಕಸ್ಮಾತ್ ಅದರ ಏನು 2027 ಡಿಸೆಂಬರ್ ಒಳಗಡೆ ಎಷ್ಟೆಲ್ಲ ಜಾಬ್ ಕಾಲ್ ಫಾರ್ಮ್ ಆಗುತ್ತೆ, ಆ ಜಾಬ್ಗೆ ಅಪ್ಲಿಕೇಶನ್ ಹಾಕೋರು ಎಲ್ರಿಗೂ ಕೂಡ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆ್ಯಂಡ್ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಆಬ್ವಿಯಸ್ಲಿ ನಿಮಗೆ ಗೊತ್ತು TT ಪೇಪರ್ 1 ಆಗಿರಲೇಬೇಕು ಆ್ಯಂಡ್ D.Ed ಮತ್ತು PUC ಅಂತ ಗೊತ್ತಿದೆ. ಸೊ ಹಾಗಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆನೂ ಕೂಡ ನಿಮಗೆ ಗೊಂದಲ ಇದ್ದಿದ್ದೆಲ್ಲಿ ಅಂತ ಹೇಳಿದರೆ 50% ಓವರ್ 50% ಇರಬೇಕಾ ಅಥವಾ ಪ್ರತಿ ಸಬ್ಜೆಕ್ಟಲ್ಲೂ 50% ಇರಬೇಕಾ ಅಂತ. ಸೊ ಓವರ್ 50% ಇದ್ರೂ ಕೂಡ ನೀವು PSTR ಎಕ್ಸಾಮ್ನ ಬರೀಲಿಕ್ಕೆ ಎಲಿಜಿಬಲ್ ಇದ್ದೀರಿ. ಓಕೆ, ಸೊ ಇದಿಷ್ಟು ಏನು PSTR ಎಕ್ಸಾಮ್ನ ಬಗ್ಗೆ, ಎಕ್ಸಾಮ್ ಪ್ಯಾಟ್ರನ್ಸ್ ಹೇಗಿರುತ್ತೆ, ಈಚ್ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಹಾಗೆಯೇ ಯಾವ ಪುಸ್ತಕಗಳನ್ನು ಓದ್ಕೋಬೇಕು ಅಂತ. ಸೊ ಈ ವಿಡಿಯೋ ನಾನು ಇದರಲ್ಲಿ ಹೇಳಿರ್ತಕ್ಕಂತಹ ಇನ್ಫಾರ್ಮೇಷನ್ ನಿಮಗೆ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.